ಸರ್ ತುಂಬಾ ಅದ್ಭುತವಾಗಿತ್ತು ಸರ್. ನಿಜವಾಗ್ಲೂ ನಿಮ್ಮ ಒಂದು ಕಂಠ ಸಿರಿ ತುಂಬಾ ಚೆನ್ನಾಗಿದೆ ಸರ್. ಕಟ್ಟತೇವೆ ನಾವು ಕಟ್ಟತೇವೆ ನಾವು ಕಟ್ಟೆ ಕಟ್ಟತೇವ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟತೇವ, ನಾವು ಮನಸ್ಸು ಕಟ್ಟತೇವ, ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟತೇವ, ಕುಲ ಎನ್ನದ ಮನುಕುಲದ ಹೊಸ ಹಾಡ ಬರೆಯತೇವ, ಹೊಸ ಹಾಡ ಬರೆಯತೇವ, ಹೊಸ ಹಾಡ ಬರೆಯತೇವ. ನಿಜವಾಗ್ಲೂ ವೀಕ್ಷಕರೇ, ಈ ಹಾಡನ್ನ ಬರೆದಂತಹ ಮಹಾನ್ ವ್ಯಕ್ತಿ ನನ್ನ ಒಂದು ಕಾರ್ಯಕ್ರಮದಲ್ಲಿ, ನನ್ನ ಒಂದು ಸಂದರ್ಶನದಲ್ಲಿದ್ದಾರೆ. ಕ್ರಾಂತಿ ಕಂಡದ ಕುಂಡಫತ್ತು ನಾವು ಮುಳ್ಳ ತುಳಿಯತೇವ, ಕ್ರಾಂತಿ ಕಂಡದ ಕುಂಡಫತ್ತು ನಾವು ಮುಳ್ಳ ತುಳಿಯತೇವ, ರಕ್ತಗಾಲಿನ ನಮ್ಮ ಪಾಲಿನ ಹಾಡ ಬರೆಯತೇವ, ನೆಲಕ ಹಾಡ ಬರೆಯತೇವ, ಕಟ್ಟತೇವ ನಾವು ಕಟ್ಟತೇವ ನಾವು ಕಟ್ಟೆ ಕಟ್ಟತೇವ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟತೇವ, ನಾವು ಕನಸು ಕಟ್ಟತೇವ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಸಂದರ್ಶನ ತುಂಬಾ ಅದ್ಭುತವಾಗಿದೆ ಹಾಗೂ ವಿಶೇಷವಾಗಿದೆ. ಹಲವಾರು ಕವಿಗಳಲ್ಲಿ ಒಬ್ಬ ಮುಖ್ಯ ಕವಿಗಳಾದ ದಲಿತ ಬಂಡಾಯ ಸಾಹಿತ್ಯ ಚಳುವಳಿ ಹಿನ್ನೆಲೆಯಿಂದ ಬಂದಂತಹ ಕವಿಗಳಲ್ಲಿ ಬಹು ಮುಖ್ಯ ಪ್ರಮುಖ ಕವಿಗಳಾದಂತಹ ನಮ್ಮ ಹಾವೇರಿ ತಾಲೂಕಿನ ಹಾವೇರಿ ಜಿಲ್ಲೆಯವರಾಗಿರತಕ್ಕಂತಹ ಆ ಮಹಾನ್ ವ್ಯಕ್ತಿ ಯಾರು? ತನ್ನ ನೆರಳನ್ನ ಬಿಗಿ ಹಿಡಿದು ಇನ್ನೊಬ್ಬರಿಗೆ ಆಸರೆಯಾಗಿ ತನ್ನ ವೈಯಕ್ತಿಕ ವಿವೇಚನೆಯನ್ನು, ತನ್ನ ಒಂದು ವಿಚಾರ ಶಕ್ತಿಯಲ್ಲಿ ಸಾಹಿತ್ಯ ಲೋಕದಲ್ಲಿ ಅನೇಕ ಚಳುವಳಿಗಳಲ್ಲಿ ಪಾಲ್ಗೊಂಡು ತಮ್ಮದೇ ಆದ ಒಂದು ಛಾಪವನ್ನು ಮೂಡಿಸುತ್ತಾ ಬಂದಿರುವ ಆ ವ್ಯಕ್ತಿ ಯಾರು? ಇದ್ರೆ ಯಾರು ಅವರು? ಅವರೇ ಇವರು ಶ್ರೀ ಸತೀಶ್ ಕುಲಕರ್ಣಿ ಸರ್ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಸರ್. ಸರ್, ತಮ್ಮ ಕ್ರಾಂತಿಯ ಗೀತೆ ಹಾಡುಗಳನ್ನ ಹಾಗೂ ತಮ್ಮ ಒಂದು ಸಾಹಿತ್ಯ ಲೋಕದಲ್ಲಿ ನನಗೆ ನಿಮ್ಮನ್ನ ಇಂಟರ್ವ್ಯೂ ಮಾಡ್ಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ. ನಿಜವಾಗ್ಲೂ ಸರ್, ನನ್ನ ಒಂದು ವಿಚಾರದಲ್ಲಿ ಈ ಕಟ್ಟತೇವೆ ಅನ್ನೋ ಸಾಂಗು ಹಲವಾರು ವರ್ಷಗಳಿಂದ ನಾವು ಕೇಳ್ತಾ ಬಂದಿರುತ್ತೇವೆ. ನಿಜವಾಗ್ಲೂ ಸರ್, ಈ ಒಂದು ಕವಿತೆಯನ್ನು ಬರ್ಲಿಕ್ಕೆ ಏನ್ ಕಾರಣ, ಅಥವಾ ನೀವು ಈ ಕವಿತೆಯನ್ನು ಬರುವಾಗ ಎಷ್ಟು ವಯಸ್ಸಿನರಿದ್ರಿ, ಮತ್ತೆ ಈ ಕವಿತೆ ನಿಮ್ಗೆ ಯಾವ ಸ್ಥಳದಲ್ಲಿ ಕೂತು ಬರ್ದಿದ್ದೀರಾ ಅನ್ನೋದು ನನ್ನ ಯೂಟ್ಯೂಬ್ ವೀಕ್ಷಕರು ಹೇಳಿದ್ರೆ ತುಂಬಾ ಅದ್ಭುತವಾಗುತ್ತದೆ ಸರ್. ಆ ಕವಿತೆಯಿಂದನೇ ಕೂಡ ನಮಗೆ ಒಂದು ಮಾದರಿಯಾಗಿದೆ ಮತ್ತು ಒಂದು ಪ್ರೇರೇಪಣೆ ಆಗಿದೆ. ಸೊ ಹೀಗಾಗಿ ನಾವು ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಹಲವಾರು ಕಾರ್ಯಕ್ರಮದಲ್ಲಿ ಹೋದಾಗೂ ಕೂಡ ಹಲವಾರು ಅಲ್ಲಿ ವಿದ್ಯಾರ್ಥಿನಿಯರು ಫಸ್ಟ್ ಈ ಹಾಡನ್ನ ಹೇಳುವ ಮೂಲಕ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಾರೆ ಸರ್. ನಿಜವಾಗ್ಲೂ ಈ ಕವಿತೆಯನ್ನ ಬರಲಿಕ್ಕೆ ಕಾರಣಗಳೇನು? ನಿಮ್ಮ ವಯಸ್ಸು ಎಷ್ಟು ಸರ್ ಆ ಕವಿತೆ ಬರಲಿಕ್ಕೆ ಅನ್ನೋದು ನನ್ನ ಯೂಟ್ಯೂಬ್ ವೀಕ್ಷಕ ಹೇಳಿದ್ರೆ ತುಂಬಾ ಅದ್ಭುತವಾಗುತ್ತೆ. ಮೊದಲನೇದಾಗಿ ಪ್ರಶಾಂತ್ ಹಿರೇಮಠ್, ನಿಮಗೆ ನಾನು ಕೃತಜ್ಞತೆಗಳನ್ನು ಹೇಳ್ತೇನೆ. ಯಾಕಂದ್ರೆ ಇಷ್ಟೊಂದು ಆಸಕ್ತಿ ತಗೊಂಡ್ಕಾದ ಒಬ್ಬ ಕವಿಯನ್ನು ಪರಿಚಯ ಮಾಡಿಕೊಡೋದು, ಅವನ ಹಾಡನ್ನು ಹೇಳೋದು, ಆಮೇಲೆ ಇಷ್ಟು ಶ್ರಮ ವಹಿಸ್ಕಾದ ಅದನ್ನ, ಇದು ನಿಮ್ಮ ಸದಭಿರುಚಿಯನ್ನು ತೋರಿಸೋದು. ಒಂದು ನೀವು ಈ ನಮ್ಮಂಥ ಮನಸ್ಥಿತಿಯಲ್ಲೇ ಇದ್ದೀರಿ, ಮತ್ತು ನಮ್ಮ ಉತ್ತರಾಧಿಕಾರಿಗಳು ಒಂದು ಪೋಷಣೆ. ನೀವು ಕಟ್ಟತೇವ ನಾವು ಕಟ್ಟತೇವ ನಾವು ಕಟ್ಟೆ ಕಟ್ಟತೇವೆ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟತೇವೆ, ನಾವು ಕನಸು ಕಟ್ಟತೇವೆ, ನಾವು ಮನಸ್ಸು ಕಟ್ಟತೇವೆ. ಇದು ಆ್ಯಕ್ಚುಲಿ ಬರೆದದ್ದು 1993 ಒಳಗೆ, 1993 ಸರ್. 1992 ಬಾಬರಿ ಮಸೀದಿ ಬಿತ್ತು. ಓಕೆ ಸರ್, ಓಕೆ ಸರ್. ಬಾಬರಿ ಮಸೀದಿ ಬಿದ್ದಾಗ ಇಡೀ ದೇಶ ತುಂಬ ಒಂದು ಹಿಂದೂ ಮುಸ್ಲಿಂ ಒಂದು ಸಾಮರಸ್ಯಕ್ಕೆ ಒಂದು ಧಕ್ಕೆ ಬಂತು. ಅಂತ ಬಂದಾಗ ಅವ್ರು ಯಾರು ಮಸೀದಿ ಕಟ್ಟಿಸ್ಕೊಡ್ತೇನೆ ಅಂತಿದ್ರು, ಮತ್ತೆ ಅವರು ಮಂದಿರ ಕಟ್ಟಿಸ್ಕೊಡ್ತೇನೆ ಅಂತಂದಿದ್ರು. ನಾವೆಲ್ಲ ಕೂತ್ಕೊಂಡು ನಾನು ವಿಚಾರ ಮಾಡಿದೆ, ಹೌದು, ನೀವು ಮಂದಿರನೂ ಕಟ್ಟಿಸ್ಬೋದು, ಮಸೀದಿನೂ ಕಟ್ಟಿಸ್ಬೋದು, ಆದ್ರೆ ಈಗ ಮನಸ್ಸುಗಳು ಬಡ್ದಾವಲ್ಲ, ಈ ಮನಸ್ಸನ್ನು ಕಟ್ಟೋರು ಯಾರು? ಒಡೆದಂತ ಮನಸ್ಸುಗಳನ್ನ ಕಟ್ಟೋರು ಯಾರು? ಅದು ನಮ್ಮ ಜವಾಬ್ದಾರಿ. ಸರಿ ಸರ್. ಅದಕ್ಕೆ ಕಟ್ಟತೇವೆ ನಾವು ಕಟ್ಟತೇವೆ ನಾವು ಕಟ್ಟೆ ಕಟ್ಟತೇವೆ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟತೇವೆ. ಮಾಲ್ತೇಶ್ ಕರ್ಜಿ ಅಂತ ನಮ್ಮ ಮಿತ್ರರು, ದಲಿತ ಮಿತ್ರರು, ಅವರು ಒಂದು ಶಿಬಿರ ನಡೆಸ್ತಾ ಇದ್ರು. 2 ಲೈನ್ಸ್ ತೊಗೊಂಡು ಹೋದೆ ನಾನು. ಓಕೆ ಸರ್. ನಾವೊಂದು ಹೊಸ ಹಾಡನ್ನು, ಕ್ರಾಂತಿಗೀತೆ ಹಾಡಿನ ಶಿಬಿರ ಮಾಡ್ತಾ ಇದ್ವಿ. ಓಕೆ ಸರ್. ಹೊಸ ಕ್ರಾಂತಿಗೀತೆಯನ್ನು ಬರಿತೇನೆ. ಅದಕ್ಕೆ ಕಟ್ಟತೇವೆ ನಾವು ಕಟ್ಟೆ ಕಟ್ಟತೇವೆ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟತೇವೆ ಅಂತ. ಸರ್, ಇನ್ನೊಂದು ಸರ್, ಈ ಒಂದು ಕ್ರಾಂತಿ ಗೀತೆಯಲ್ಲಿ ಒಟ್ಟು 206 ಪದಗಳು ಬರ್ತವೆ ಸರ್, 6 ಅಕ್ಷರಗಳು ಬರ್ತವೆ. ನಿಜವಾಗ್ಲೂ ಒಂದೊಂದು ಅಕ್ಷರ ಕೂಡ ಅಷ್ಟೇ ಒಂದು ಪ್ರಾಮುಖ್ಯತೆ ಇದೆ.
ಈ ಒಂದು ಕವನದಲ್ಲಿ ನಾನು ಒಂದು ಗಮನಿಸಿದ ಪ್ರಕಾರ ಸರ್, ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ತನ್ನ ಜೀವನದ ಒಂದು ರೂಪವನ್ನು ಕಾಣುತ್ತೆ ಈ ಕ್ರಾಂತಿ ಗೀತೆಯಲ್ಲಿ. ಒಂದೇದು ಸರ್. ಎರಡನೇ ವಿಷಯ ಹೇಳ್ಬೇಕಂತಂದ್ರೆ, ಮೊದಲು ಭೂಮಿಗೆ ಮಗು ಬಂದ ಮೇಲೆ ಕಟ್ಟತ್ತೇವೆ ನಾವು ಕಟ್ಟತ್ತೇವೆ ಅಂತ ಒಂದು ಒಂದು ಲಾಲ ಪಾಲನೆ ಬರುತ್ತೆ ಸರ್. ಮನುಷ್ಯ ತನ್ನ ಕೆಲಸಗಳನ್ನ ತನ್ನ ಕಾರ್ಯಗಳನ್ನ ಈ ಭೂಮಿಯಲ್ಲಿ ಅವಧಿ ಮುಗಿದ ನಂತರ ಅವನು ಹೋಗೋದು ಸ್ಮಶಾನಕ್ಕೆ. ಆ ಸ್ಮಶಾನದಲ್ಲೂ ಕೂಡ ನೀವು ಒಂದು ಲಾಸ್ಟ್ ಒಂದು ಲೈನ್ ಬಂದಿದೆ, ದೇವರಿಲ್ಲದ ದಯವಿಲ್ಲದ ನಾವು ತುಳಿಯುತ್ತೇವೆ, ದೇವ ದಾರಿ ತುಳಿಯುತ್ತೇವೆ ಅನ್ನೋದು ನಿಜವಾಗ್ಲೂ ಸರ್ ತುಂಬಾ ಅದ್ಭುತವಾಗುತ್ತದೆ. ಈ ಒಂದು ನಿಮ್ಮ ಒಂದು ವಿಶ್ಲೇಷಣೆ ಕೇಳಲಿಕ್ಕೆ ಖಂಡಿತ ಕಂಟಿನ್ಯೂ ಮಾಡಿ ಸರ್. ಆ ಒಂದು ಪದ್ಯದ ಒಂದು ಆ ಶಬ್ದನ ನಾ ಎಣಿಸಿದ್ದಿಲ್ಲ, ನನಗೆ ಬಹಳ ಆಶ್ಚರ್ಯ ಅನ್ಸು, ನೀವು ಎಷ್ಟು ಅದ್ರೊಳಗೆ ಇಳಿದಿರಿ ಅಂತ ತಿಳ್ಕೊಂಡು. 206 ಶಬ್ದವು ಅಂತ. ಹೌದು ಸರ್. ದೇ ಆರ್ ವೆರಿ ಸಿಂಪಲ್. 1993 ಅದು ನಾನು ಬರದೆ ಅಂತ ಹೇಳಿದ್ದಲ್ಲ, ಬರೆದಾಗ ಅದು ನಂದ್ವಿ ನಾವು. ಅಂದ್ಮೇಲೆ ಆಕಾಶವಾಣಿ ಧಾರವಾಡದವ್ರು ಬಂದಿದ್ರು, ನಮ್ಮ KG ಬಂದಿದ್ರು. ಅವಾಗ ಒಂದು ನಾಟಕ ರಿಹರ್ಸಲ್, ಸಾಹೇಬರ್ ನಾಯಿ ಅಂತ ನಾಟಕ ರಿಹರ್ಸಲ್. ಆ ಟೈಮ್ನಲ್ಲಿ ಹಂಗೆ ನಾನು ಯಾಕೆ ಇಲ್ಲಿ ಮೊದಲು ಒಂದ್ಸಲ ಅನ್ಬಾರ್ದು ಯಾಕೆ ಅಂತ ಹೇಳಿದ್ರು, ಅದನ್ನ ಅಂದೆ ನಾನು. ನಮಗೂ ಟೀಮ್ನಾಗ ಅಂದೆ, ಕಟ್ಟತೇವು ನಾವು ಕಟ್ಟತೆ ಅಂತ ಅಂದೆ. ನಾಟಕ ಸ್ಟಾರ್ಟ್ ಆಯ್ತು, ನಾನು ಮರ್ತು ಬಿಟ್ಟೆ ನಾನು. ಓಕೆ ಸರ್. ಆಮೇಲೆ ಆಕಾಶವಾಣಿ ಧಾರವಾಡದವ್ರು ಏನು ಮಾಡಿದ್ರು ಅಂದ್ರೆ, ಅವಾಗ ನಮ್ಮ ಸ್ನೇಹಿತವ್ರ ಹೆಸರು ನೆನಪಾಗ್ತಲ್ಲ, ಅವ್ರು ಅದನ್ನ ಆ ಪ್ರೋಗ್ರಾಮಿಗೆ ಅವತ್ತೊಂದು ಒಂದು ಯೂತ್ ಕಾರ್ಯಕ್ರಮ ಅದಕ್ಕೆ ಸ್ಟಾರ್ಟಿಂಗ್ ಹಾಕಿದ್ರು. ಆಮೇಲೆ ಕೊನೆಗೂ ಅದನ್ನ ಹಾಕಿದ್ರು ಸ್ಟಾರ್ಟ್ ಮಾಡೋಕೆ. ಈಗ ನೀವು ಹೆಂಗೆ ಸ್ಟಾರ್ಟ್ ಮಾಡೋಕೆ ಮಾಡಿದ್ರಲ್ಲ ಹಂಗೆ ಮಾಡಿದ್ರು. ನನಗೆ ಆಶ್ಚರ್ಯ. ಆಮೇಲೆ ಅವ್ರು ಫೋನ್ ಮಾಡಿದ್ರು ನನಗೆ. ಓಕೆ ಸರ್. ಈ ಸತೀಶ್ ಏನು ಅದ್ಭುತ ಪದ್ಯ ಬರೆದಿರಿ, ಇದು ಎಷ್ಟು ಇಂಪ್ರೆಸಿವ್. ಆಮೇಲೆ ಸರ್ ಅಷ್ಟು ಚಲೋ ಅದ ಏನು ಅಂದೆ ನಾನು ನನ್ನ ನಾಟಕದ ಹೋಗಿನಿ, ಯಾಕಂದ್ರೆ ನಾನು ಕಾಂಪಿಟೇಷನ್ ಹೊಂಟಿದ್ದೆ ಸರ್ ಜೋಗಕ್ಕೆ. ಓಕೆ ಸರ್. ಅಷ್ಟು ಚಲೋ ಅದ ಏನು ಸರ್. ಸರ್ ನೀವು ಕೇಳ್ರಿ, ನಾಳೆ ಅದು 6 ಗಂಟೆಗೆ ಬರ್ತದೆ ರೇಡಿಯೋ. ನಾನು ಕೇಳಿದ್ ನನಗೆ ಅಷ್ಟು ಥ್ರಿಲ್ ಆಯ್ತು, ಇದು ಚಲೋ ಅದನ್ನ ಹಾಡು ಅಂದರು. ಆಮೇಲೆ ಎಲ್ಲ ಕಡೆ ತಿರುಗಾಡಿದ್ರು ನಾವು. ಆಮೇಲೆ ಅವಾಗ ನಾನು ಐ ಥಿಂಕ್ 1993 51 ಕಳೆದ್ರೆ ಅದರೊಳಗೆ ಎಷ್ಟು 41 ವರ್ಷ ಇತ್ತು ನನಗೆ. ನಾ ಆಲ್ರೆಡಿ ದಲಿತ ಮತ್ತು ನೀವು ಹೇಳ್ದಂಗೆ ದಲಿತ ಮತ್ತು ಬಂಡಾಯ ಚಳವಳಿಯೊಳಗೆ ಸಾಕಷ್ಟು ಸಕ್ರಿಯವಾಗಿದ್ದೆ. ಮತ್ತು ಒಂದು ಈ ಸಮಾಜವನ್ನು, ಈ ಜೀವನವನ್ನು, ವ್ಯಕ್ತಿಗಳನ್ನು, ಈ ರಾಜಕೀಯ ಆಗುವುಗಳನ್ನು ಮತ್ತು ನಮ್ಮ ಸುತ್ತಲಿರುವಂಥ ಘಟನಾವಳಿಗಳು ನೋಡುವಂಥ ಒಂದು ದೃಷ್ಟಿಕೋನ ನನಗೆ ಸ್ಥಾಪನೆ ಆಗಿತ್ತು. ಅವಾಗ ಇಡೀ ದೃಷ್ಟಿಕೋನ ಏನಿದೆಯಲ್ಲ ಅದಿದ್ದದ್ದು ಇದರೊಳಗೆ ಜಾತಿ ಇಲ್ಲದ ಭೀತಿ ಇಲ್ಲದ ಅಂತೀರಿ, ಗೋಳಿಲ್ಲದ ಗುಂಡಿಲ್ಲದ ಅಂತೀರಿ, ದೇವರಿಲ್ಲದ ದೈವವಿಲ್ಲದ ಅಂತೀರಿ, ಎಲ್ಲ ನೆಗೆಟಿವ್ ಹೇಳ್ಕೊತ ಬರ್ತೇವೆ. ಅಂದರೆ ಯಾವುದು ನಮ್ಮ ನೆಗೆಟಿವ್ ಆಗಿದೆಯಲ್ಲ ಅದನ್ನು ಹೇಳ್ಕೊತ ಹೋಗ್ತೇವೆ. ಕ್ರಾಂತಿಗೆ ಅದಕ್ಕೆ ಉತ್ತರನೂ ಕೊಡ್ತೇನೆ. ಕ್ರಾಂತಿ ಕೆಂಡದ ಕುಂಡ ಹೊತ್ತು ನಾವು ಮುಳ್ಳು ತುಳಿಯುತ್ತೇವೆ. ಹೌದು. ಸೊ ಆ ಥರ ಡೆವಲಪ್ ಆದಂಥದ್ದು ಭಾಳ ಸಿಂಪಲ್ ಆಗಿ. ಅಂದರೆ ಯಾರಾದರೂ ಈಸಿಯಾಗಿ ಹಾಡ್ಬೋದು, ಈಸಿಯಾಗಿ ಓದ್ಬೋದು, ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು, ಎಲ್ಲರೂ ಒಪ್ಪಿತವಾಗಬಹುದಂತ ಹಾಡು ಸರ್. ಅದೇ ನಾನು ತುಂಬಾ ಗಮನಿಸಿದ ಹಾಗೆ ನಿಮ್ಮ ಕೃತಿಗಳನ್ನ, ನಿಮ್ಮ ಕಾವ್ಯಗಳನ್ನ ಓದಿದಾಗ ನನಗೆ ತಿಳಿದಿರೋದು ಏನಂತಂದ್ರೆ, ನೀವು ಅಂದಿರಲ್ಲ ಸ್ವಾಭಾವಿಕವಾಗಿ ಜನರಲ್ಲಿ ಇರ್ತಕ್ಕಂಥ ವಿಷಯಗಳನ್ನೇ ನಾನು ಸಂಘಟನೆ ಮಾಡಿ ಹೇಳ್ತೇನೆ ಅಂತ ಹೇಳ್ತಿರಲ್ಲ. ಖಂಡಿತ ಸರ್, ಆ ಒಂದು ಸಾಹಿತ್ಯದ ನಾನು ಗಮನಿಸಿದ್ದೇನೆ ಸರ್, ತುಂಬಾ ಅದ್ಭುತವಾಗಿದೆ ಸರ್. ಸರ್ ಅದೇ ರೀತಿ ನೀವು ಈ ಸಾಹಿತ್ಯ ಅಥವಾ ಈ ಕ್ರಾಂತಿ ಗೀತೆಯನ್ನು ಬರೆದಾಗ ನೀವು ಹಲವಾರು ಸಭೆ ಸಮಾರಂಭದಲ್ಲಿ ಹೋಗಿರ್ತೀರ ಸರ್. ಆ ಸಭೆ ಸಮಾರಂಭದಲ್ಲಿ ಆ ಸಾಹಿತ್ಯ ಬಗ್ಗೆ ಕೆಲವರು ಏನು ಮಾತಾಡಿದ್ರು ಸರ್, ಅದರದೊಂದು ಅನಿಸಿಕೆ ಹೇಳಿ ಸರ್ ನನಗೆ. ಒಂದೆರಡು ನಮ್ಮ ಒಂದು ನೆನಪಿನ ಅನಿಸಿಕೆ ಸರ್. ಯಾವ ಏನ್ ಮಾಡ್ತಾರೆ ಅಂದ್ರೆ, ಎಷ್ಟೋ ಸಲ ಫೋನ್ ಬರ್ತದ ಒಂದು. ಹೌದು ಸರ್. ನಾ ರವೀಂದ್ರ ಸತೀಶ್ ಎಲ್ಲಿದ್ದೀರಿ ಅಂತ, ನಾ ಇಲ್ಲಿ ಯಾಕ್ರಿ ಏನಾತ ಅಂತ ಕೇಳ್ತೀನಿ. ಇಲ್ಲ ರವೀಂದ್ರ ಕಳ್ಸಿದ್ರೆ ನಿಮ್ ಹಾಡು ಅನ್ಲಿಕ್ಕತ್ತಾರ ಅಂತ ಹೇಳ್ತಾರೆ. ಮತ್ತೊಂದ್ಸಲ ಕೇಳ್ತಾರೆ, ಯಾರು ಬೆಳಿಗ್ಗೆ ನಸಕ್ಕೆ ಇದ್ರೊಳಗೆ 10 ಗಂಟೆಗೆ 11 ಗಂಟೆಗೆ ಮಾತಾಡ್ತಾರೆ. ಸರ್ ಎಲ್ಲಿದ್ದೀರಿ, ಇದು ನಿಮ್ದು ಕ್ರಾಂತಿ ಗೀತೆ ಇಲ್ಲ ಅನ್ನಕತ್ತಾರ ಅಂತ. ಎಷ್ಟು ಬಹಳ ಥ್ರಿಲ್ ಅದ್ರ ಬಗ್ಗೆ ಅನುಭವಿಸಿ, ಎಷ್ಟು ದಂತಕಥೆಗಳಂತ. ಒಂದ್ಸಲ ಚಂದ್ರಶೇಖರ್ ಪಾಟೀಲ್ರು ಅಂತ ನಮ್ಮ ಹಾವೇರಿ ಜಿಲ್ಲೆಯವರು, ಹತ್ತಿಮತ್ತೂರವರಲ್ಲ ಅವರು, ಪ್ರಸಿದ್ಧ ಕವಿಗಳು. ಒಂದ್ ರೀತಿ ನಮ್ಗೆ ಗೊತ್ತಿಲ್ದಂಗೆ ಗುರುಗಳು ಅವ್ರು. ಅಂದ್ರೆ ನನಗೆ ಕಲಿಸಿಲ್ಲ, ಅದ್ರ ಅಮೂರ್ತ ಗುರುಗಳು, ಅಗೋಚರ ಗುರುಗಳು. ಅದ್ರ ನಮ್ಮ ವಿಚಾರವನ್ನ, ಕಣ್ಣೋಟವನ್ನ ಕೊಟ್ಟಂತವ್ರು. ಕೊಟ್ಟವರು. ಅವರು ನಾನು ಹಿರೇಕರು, ಅವ್ರಿಗೊಂದು ಸನ್ಮಾನ ಇತ್ತು. ಹೌದು ಸರ್. ಎಷ್ಟನೇ ಇಸ್ವಿ ಸರ್ ಸುಮಾರು? ಸಮವೇರ್ 2002-2003 ಒಳಗೆ. 2003 ಒಳಗೆ ಸರ್. ಓಕೆ ಸರ್. ಆಮೇಲೆ ಅವರು ನಾವು ಅವ್ರಿಗೆ ಒಂದು ಬೆಳ್ಳಿ ಖಡ್ಗ ಕೊಟ್ಟಿದ್ರು, ಕ್ರಾಂತಿಗೆ ಕವಿ ಅಂತ ಹೇಳಿ. ಬೆಳ್ಳಿ ಸರ್, ಬೆಳ್ಳಿ ಖಡ್ಗ ಸರ್ಗೆ ಚಂಪಾವ್ರಿಗೆ ಕೊಟ್ಟಿದ್ರು. ಓಹೋ, ಚಂಪಾವ್ರಿಗೆ. ಮುಗಿಸೋಣ ನಾವು ರಾತ್ರಿ 12-1 ಆತು ಬರೋಷ್ಟು. ಫಂಕ್ಷನ್ ಭಾಳ ಲೇಟ್ ಆಯ್ತು. ಬರಕತ್ತೀವಿ. ಯಾವುದೋ ಒಂದು ಅಲ್ಲಿ ಇಲ್ಲಿ ಹಾವಿನ ಹಂಗದಲ್ಲ, ಅಲ್ಲಿ ಹಿರೇಕೆರೆ ಸೈಡ್ ನೀವು ನೋಡಿದಿರಿ. ಹೌದು ಸರ್. ಹೌದು. ಅಲ್ಲಿ ಹೊಲಗದ್ದೆ ಒಳಗೆ ತೋಟ ಕಾಡು ಹಿಂಗೆಲ್ಲ ಹಾಸ್ಕೊಂಡು ಬರ್ಬೇಕಾರೆ ಅಲ್ಲಿ ಒತ್ತಟ್ಟಿಗೆ ಒಂದು ಗದ್ದೆ ಒಳಗೆ ಒಂದು ಮನೆ, ರೋಡಿಗೆ ಗಿಡಗಳು, ನೋಡಿದ್ರೆ ಅಲ್ಲಿ ಲೈಟ್ ಹತ್ತಿದ ಮನೆ ಕಾಣ್ತಿತ್ತು. ನನ್ ಕಡೆ ಅಲ್ಲಿ ಹಾಡು ಇದು ಬಾರಿಸೋದು ಕೇಳ್ತಾ ಇತ್ತು, ಏನಾದ್ರು ಡಪ್ಪು ಅದು ಇದು ಕೇಳ್ತಾ ಇತ್ತು. ಅಲ್ಲಿ ಸೌಂಡ್ ಮಾತ್ರ ಕೇಳ್ತಾ ಇತ್ತು, ಹಾಡು ಬರ್ತಾ ಇತ್ತು. ಆಮೇಲೆ ಅವ್ರು ಏನಂದ್ರು, ಚಪ್ಪ ಅವ್ರು ಒಂದ್ ಸ್ವಲ್ಪ ಹೋಗೋಣ ಬರ್ರಿ, ನನಗೂ ಅವರು ಹಳ್ಳಿ ಮನುಷ್ಯ ಹಳ್ಳಿಯಾಗಿದ್ದಾರಲ್ಲ, ಹೋಗೋಣ ಬರ್ರಿ ಅಂತ ಹೋದ್ರು ನಾವು ಅಲ್ಲಿ. ಆಮೇಲೆ ಸರ್ ಇಬ್ರು ಕೂಡ ನಾವು ಹೋದ್ವಿ, ಗದ್ದೆ ಒಳಗೆ ಹೋದ್ವಿ.
ಹೋದ್ಮೇಲೆ ನೋಡಿದ್ರೆ ಕಟ್ಟೋತೇವೆ ನಾವು ಕಟ್ಟೋತೇವೆ ಅದನ್ನ ಡ್ಯಾನ್ಸ್ ಮಾಡ್ಲಿಕ್ಕೆ ಕೋಲಾಟ ಹಿಡ್ಕೊಂಡು ಇದು ಹಿಡ್ಕೊಂಡು ಮಾಡ್ಲಿಕ್ಕಿದ್ರು. ಅವಾಗ ಅವ್ರು ಚಂಪ ಚಾಷ್ಟೆ ಮಾಡಿದ್ರು, ಇಲ್ಲಿಯೂ ಅದ ಬಂತ ಅಂತಂದ್ರೆ ಮತ್ತೆ ನಾವು ಮುಂದೆ ಬಂದ್ವಿ ಅಂತ. ಈ ಥರದ್ದು ಬೇಕಾದಷ್ಟು ಥ್ರಿಲ್ಗಳಾಗಿದ್ದಾವೆ. ಒಂದ್ಸಲ ನಸಿಕನಾಗ 5:30 ನನಗೆ ಇಲ್ಲಿ PG ಸೆಂಟರ್ ಕರೆ NSS ಕ್ಯಾಂಪು. ಅಂದ್ರೆ ಬೆಳಿಗ್ಗೆ ಅವರು ಇದು ಮಾಡ್ತಾರೆ, ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರೆ, 5:30 6 ಗಂಟೆಗೆ ಮಾಡ್ತಾರೆ. ಹೌದು ಸರ್. ಮನ್ಸು ಇತ್ತು, ಅಲ್ಲಿ ಹೋಗಿದ್ದೆ ನಾನು. ಇಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಇರೋದು. ಎಲ್ಲ ಕರ್ನಾಟಕದ ಬೇರೆ ಬೇರೆ ಭಾಗದಿಂದೆಲ್ಲ NSS ವಿದ್ಯಾರ್ಥಿಗಳು ಬಂದಿದ್ರು. ಬೆಳಿಗ್ಗೆ ಎದ್ದ ಕೂಡಲೇ ಅವರು ನಾವು ಬರೋಕ್ಕಿಂತ ಮುಂಚೆ ಕಟ್ಟತ್ತೇವೆ ನಾವು ಫ್ಲಾಗ್ ಹಾಸ್ಟಿಂಗ್ ಅಲ್ಲಿ. ಸರ್, ಈ ಥರದ ಬೇಕಾದಷ್ಟು ಥ್ರಿಲ್ಗಳಾಗಿದ್ದಾವೆ. ಆಮೇಲೆ ಸಿನಿಮಾಗೆ ಬಂದಾಗಂತೂ ನಮ್ಮ ಓಂಕಾರನವ್ರು ಕೂಡ ಆ ಸಿನಿಮಾದಾಗ ಆಕ್ಟ್ ಮಾಡಿದ್ದಾರೆ ಸರ್. ಅದೇ ವಿಷಯಕ್ಕೆ ಬರ್ತಾ ಇದ್ದೆ ಸರ್. ಸರ್, ತಾವು ಬರೆದಿರೋ ಹಾಗೆ ಖಡ್ಗವಾಯಿತು ಕಾವ್ಯ, ಕದ್ದರೋ ಸುಳ್ಳಾಗದಿರಲಿ ನಿನ್ನ ಪ್ರೀತಿ, ನನ್ನ ಕವಿತೆ, ಅಪ್ಪ ಸತ್ತಾಗ ಅಂತ ಹಲವಾರು ಒಂದು ಕವನ ಶೀರ್ಷಿಕೆಗಳನ್ನ ಬರೆದಿದ್ದೀರಾ. ತುಂಬಾ ಅದ್ಭುತವಾಗಿದೆ. ತಾವು ಹೇಳಿದಾಗೆ ಸರ್, ನಿಜವಾಗ್ಲೂ ನಾವು ಮಾತಾಡ್ತಕ್ಕಂತ ಇರೋ ಭಾಷೆಯನ್ನೇ ಆಧಾರಿತವಾಗಿ ತಮ್ಮ ಒಂದು ಕವನದ ಟೈಟಲ್ ಕೂಡ ಕೊಟ್ಟಿದ್ದೀರಾ ಅಂತ ನನ್ನೊಂದು ಭಾವನೆ ಇದೆ ಸರ್. ಸೊ ಅದೊಂದು ಅದ್ಭುತವಾಗಿ ಅದೇ ಏನಂದ್ರೆ, ನಾವು ಇತರರಿಗಿಂತ ಬೇರೆ ಆಗಿರ್ಬೇಕು, ನಮ್ಮತನ ಇರಬೇಕು, ಸರಳವಾಗಿರ್ಬೇಕು, ಸಹಜವಾಗಿರ್ಬೇಕು ಅಂತಕೊಂಡು ಒಂದು ದಿನ ಹೀಗಾಗಬಹುದು ಸಾಧು ಸಂತರ ಈ ನಾಡಿನಲ್ಲಿ ಅಂತ ಒಂದು ಪದ್ಯದ ಟೈಟಲ್ ನೋಡಿ ಸರ್. ಎಷ್ಟು ಚೆನ್ನಾಗಿ ಅದ್ಭುತವಾಗಿ. ಆಮೇಲೆ ಸುಬ್ರ ಅವ್ರು ನಾವು ಕ್ಯಾಶುವಲ್ ಆಗಿ ಕೊಟ್ಟದ್ದು ಅವೆಲ್ಲ. ನೀವು ಕೆಲವು ಕವಿತೆಗಳ ಹೆಸರು ಇದಲ್ಲ, ಅವೆಲ್ಲ ನನಗೆ ನಾನು ಸರಳವಾಗಿ ಕೊಟ್ಟದ್ದು. ಅದ್ರೊಳಗೆ ಜನರಿಗೆ ಆ ಒಂದು ಕವಿತೆಯ ಟೈಟಲ್ ಆಗಲಿ, ಒಂದು ಸಿನಿಮಾ ಟೈಟಲ್ ಆಗಲಿ, ಒಂದು ಕಥೆದಾಗಲಿ ಅಥವಾ ಅದು ಇಡೀ ಆ ಕಥೆ, ಕವಿತೆ, ನಾಟಕ ಅಥವಾ ಕಾದಂಬರಿದ ಧ್ವನಿಯನ್ನು ಕೊಡ್ತಿರ್ಬೇಕು ಅಂತಕೊಂಡು. ಅದು ಇನ್ಸ್ಟ್ರೂಮೆಂಟ್ ಆಗ್ಬೇಕದು. ಅದು ಓದಿಕೊಳ್ಳಿ ಏನೋ ಐತಿಪ್ಪ ಇದ್ರಾಗ ಅಂತಕೊಂಡು ಅನ್ಸ್ಬಿಟ್ಟು ಮಹತ್ವ ಇದೆ ಆ ಥರ ಟೈಟಲ್ಸ್ ಕೊಟ್ಬೇಕು. ಹೌದು ಸರ್. ತಾವು ಹೇಳಿದಾಗೆ 1993 ಧಾರವಾಡದಲ್ಲಿ ಒಂದು ದೂರವಾಣಿ ಸಂದರ್ಶನ ಇತ್ತು ಅಂತ ತಾವು ಹೇಳಿದ್ರಿ. ಇವಾಗೆಲ್ಲ ಮೀಡಿಯಾ ಇದ್ದಿದ್ದಿಲ್ಲ ಸರ್. ಅವಾಗ ಕೂಡ ನಾವು ಸಣ್ಣವರು. ಸೊ ಆ ಸಂದರ್ಭದಲ್ಲಿ ತಮಗೆ ಕರೆ ಬಂದಾಗ ಒಂದು ಯಾವ ತರ ಒಂದು ನಿಮ್ಗೆ ಖುಷಿ ಅನ್ನೋದಕ್ಕಿಂತ ಈ ಒಂದು ಕ್ರಾಂತಿ ಗೀತೆ ಈ ತರ ಒಂದು ಪ್ರೊಡ್ಯೂಸ್ ಮಾಡ್ಬೋದಲ್ಲ ಅನ್ನೋದೊಂದು ಭಾವನೆ ಯಾವ ತರ ಹೊರಡುತ್ತೆ ಸರ್ ತಮ್ಮಲ್ಲಿ? ಅಂದ್ರೆ ಏನಾಗ್ತದೆ ಅಂದ್ರೆ, ಸರ್, ನಾವು ಕವಿತೆ ಹೆಂಗ್ ಬರ್ದೇವೆ ಅನ್ನೋದಕ್ಕಿಂತನೂ ಅದಕ್ಕೆ ಪ್ರತಿಕ್ರಿಯೆ ಬಂದಾಗ ನಮ್ಗನ್ಸುತ್ತೆ, ನನಗೆ ಬಹಳ ಕಾನ್ಫಿಡೆನ್ಸ್ ಇದೆ ಈ ಹಾಡಿನ ಬಗ್ಗೆ. 2 ದಿವಸ ನಾನು ಮಲ್ಕೊಂಡಿಲ್ಲ, ಯಾಕಂದ್ರೆ ಬಾಬರಿ ಮಸೀದಿ ಬಿದ್ಮೇಲೆ ಮುಂಜಾನೆ ನಸಕನಿಗೆ 5 ಗಂಟೆಗೆ ಅದು ವಾಕ್ ಹೋಗ್ತಿದ್ದೆ. ಈ ಹಾಡನ್ನು ಹೆಂಗ್ ಕಟ್ಟಬೇಕು ಅಂತ ಅದು ಕಟ್ಟಬೇಕಂತ ಶಬ್ದಗಳು ಹುಡುಕೋದು ಹಂಗಲ್ಲ. ಹೌದು, ಅದು ನನ್ನೊಳಗೆ ಅದು ಎಲ್ಲ ಜೀರ್ಣಿಸ್ಕೊಂಡು ಅದು ಹೆಂಗ್ ಹೊರಗೆ ಬರ್ಬೇಕಂತ ತಿಳ್ಕೊಂಡು ಅದು ಲಾಸ್ಟ್ ಸ್ಟಾಂಜ ಬರೋ ತನಕ ನನಗೆ ಅದು ಹೆರಿಗೆ ಆದಂಗೆ ಅಷ್ಟು ಇದು ಫೀಲ್ ಬಂತು. ಪದಗಳ ಜೋಡಣೆ ತುಂಬಾ ಅದ್ಭುತವಾಗಿದೆ ಸರ್. ನಿಜವಾಗ್ಲೂ ಆ ಪದಗಳನ್ನ ನಾನು ಎಷ್ಟು ಸಲ ಓದಿದ್ದೀನಿ ಅಂದ್ರೆ ನನಗೆ ಅಷ್ಟು ಖುಷಿಯಾಗಿದೆ ಸರ್. ಎಲ್ಲಾ ಕಾವ್ಯಗಳು ತುಂಬಾ ಅದ್ಭುತವಾಗಿ ಬರೆದಿದ್ದಾರೆ ಸರ್. ನಿಜವಾಗ್ಲೂ ಈ ಕಾವ್ಯನು ತುಂಬಾ ಅದ್ಭುತವಾಗಿದೆ. ಅದೇ ಸರ್, ದೂರವಾಣಿ ಕರೆ ಬಂದಾಗ ತಾವು ಅಲ್ಲೇ ಹೋದಾಗ 2 ದಿವಸ ನಿದ್ದೆ ಮಾಡಿಲ್ಲ ಅಂತ ಒಂದು ವಿಷಯನ ಹಂಚಿಕೊಂಡ್ರಿ ಸರ್. ಅದ್ರ ಖುಷಿಯನ್ನು ಹೇಗೆ ನೀವು ವ್ಯಕ್ತಪಡಿಸಿದ್ರಿ ಸರ್ ನಿಮ್ಮ ಒಂದು ಸಹಪಾಠಿಗಳ ಜೊತೆ? ಸಹಪಾಠಿ ಅಂದ್ರೆ ಅವಾಗ ಡಿಸೈಡ್ ಮಾಡಿದೆ ಏನೋ ಎಲ್ಲ ಕಡೆ ತಗೊಂಡು ಹೋಗ್ಬೇಕು. ಓಕೆ ಸರ್. ಅಂದ್ರೆ ಬರೀ ನನ್ನ ಕಡೆ ಉಳಿಬಾರ್ದು, ಆಕಾಶವಾಣಿಗೆ ಬರಬಾರ್ದು. ಆಕಾಶವಾಣಿಗೆ ಬಂದ್ಬಿಟ್ಟಿದೆ. ಅದು ಎಲ್ಲ ಕಡೆ ತಿರುಗಾಡಿ ಹೇಳುದು, ಎಲ್ಲ ಕಡೆ ರೆಸ್ಪಾನ್ಸ್ ಚೆನ್ನಾಗಿದೆ ಅಂತಂದ್ರೆ ಅವರು ಇಲ್ಲ ಇದು ಇವ್ರು ಹೇಳೋದು ಖರೆ ಅದ ಅಂತಕೊಂಡು ಮನಸ್ಸು ಒಡೆದಾರ, ಈ ಮನಸ್ಸು ಸರಿಯನ್ನ ಮಾಡ್ಬೇಕಂತಕೊಂಡು. ಆಮೇಲೆ ಆ ಸ್ವರೂಪ ಸರಿದು ಅದು ಸಾಕ್ಷರತಾ ಆಂದೋಲನಕ್ಕೆ ಬಂತು. ಆಮೇಲೆ ನಮ್ಮ ಪ್ರೋಗ್ರೆಸಿವ್ ದಲಿತ ಸಂಘಟನೆಗಳು ಈಗಲೂ ಅಂತಾರ. ಆಮೇಲೆ ಬಂಡಾಯ ಸಾಯಿ ಸಂಘಟನೆಯವರು ಅಂತಾರ, ಕನ್ನಡ ಚಳವಳಿಗಾರ ಅಂತಾರ. ಎಲ್ಲರಿ ವಿಧಾನಸೌಧ ಮುತ್ತಿಗೆ ಹಾಕಿದ್ರೆ ಇದನ್ನಂತಾರ. ವೀರಶೈವ ಲಿಂಗಾಯತ ಸಮಾವೇಶ ಆತಲ್ಲ, ಸಮಾವೇಶ ಆದಾಗ ಮೊದಲೇ ಹಾಡು ಇದನ್ನಂದ್ರು. ಒಂದ್ಸಲ ನಾನು ಆಫೀಸ್ ಹೊಂಟಿದ್ದೆ, ನಾನು KBL ವರ್ಕ್ ಮಾಡ್ತಾ ಇದ್ದಲ್ಲ, ಆಫೀಸ್ ಹೊಂಟಿದ್ದೆ. ಅವರು ನನಗೆ ಇಲ್ಲ ನೀವು ಪೌರ ಕಾರ್ಮಿಕರ ಸಮಾವೇಶ ಯಾವ್ದು ಉದ್ಘಾಟನೆ ಇಲ್ಲ ಸರ್, ನನ್ನ ಆಫೀಸ್ಗೆ ಲೇಟ್ ಆಗ್ತದೆ. ಏನಿಲ್ಲ, ನೀವು 1-2 ಮಾತು ಮಾತಾಡಿ ಉದ್ಘಾಟನೆ ಮಾಡ್ಬೇಕು ಅಂದ್ರು. ಆಮೇಲೆ ನಾನು ಅಲ್ಲಿ ಮತ್ತೆ ಅದು ವೀರಭದ್ರೇಶ್ವರ ದೇವಸ್ಥಾನ ಅಂತದ ಅಲ್ಲಿ, ಅದು ಆವರಣದಾಗ ನಡೀತಾ ಇತ್ತು. ಅಲ್ಲಿಂದ ಹಾಶ್ ಹೋಗಿ ಸಿಕ್ಕಾಕೊಂಡೆ ನಾನು. ಹೋದೆ ಮತ್ತೆ ಆಮೇಲೆ ಆಯ್ತು ಅಂತ ಹೋಗಿ ಸೀದಾ ಕಟ್ಟತೇವೆ ನಾವು ಕಟ್ಟತೇವೆ ಇದು ಅಂದ್ಕೊಳ್ಳೇನು ಎಲ್ಲರೂ ಚಪ್ಪಾಳೆ ಹೊಡೆದನ್ನ ನಾನು ಬರ್ತೇನೆ ಅಂತೇಳಿ ಹೊಂಟ್ಬಿಟ್ಟ. ಒಂದ್ಸಲ ಹಿಂಗೆ ಆಯ್ತು. ಇಲ್ಲಿ ಮುನ್ಸಿಪಲ್ ದೊಡ್ಡ ಗ್ರೌಂಡ್ ಇದೆ, ಬಹಳ ದೊಡ್ಡ ಗ್ರೌಂಡ್ ಇದೆ. ಆ ಗ್ರೌಂಡ್ ನಲ್ಲಿ ಒಂದು ದೊಡ್ಡ ರಾಜಕೀಯ ಸಮಾವೇಶ ನಡೆದಿತ್ತು. ನಾನು ಅರ್ಜೆಂಟ್ ಆಫೀಸ್ಗೆ ಹೋಗ್ಬೇಕಾಯ್ತು. ಇಷ್ಟು ರಶ್ ಇತ್ತಂತಂದ್ರೆ
ನಾನು ಬೈಕ್ ಮುಂದೆ ಹೋಗ್ಲಿ ನಡು ಸಿಕ್ಕಾಕೊಂಡ್ಬಿಟ್ಟೆ ನಾನು. ಸಿಕ್ಕಾಕೊಂಡ್ ಕೂಡಲೇ ಆಮೇಲೆ ಅವ್ರು ಅನೌನ್ಸ್ ಮಾಡ್ತಾ ಇದ್ರು, ನಮ್ಮ ನಾಯಕರು ಬಂದ್ರು, ವೇದಿಕೆ ಮೇಲೆ ಬಂದ್ರು, ಎಲ್ಲರೂ ಶಾಂತಿ ಕೂರ್ಬೇಕು, ಒಂದು ಕ್ರಾಂತಿ ಗೀತೆಯೊಂದಿಗೆ ಇವತ್ತಿನ ನಮ್ಮ ಸಮಾವೇಶ ಸುಮಾರು 15 ಕ್ರಾಂತಿ ಮಾಡ್ತೇವೆ ಅಂತ ಹೇಳಿದ್ರು. ನಾನು ನಿಂತ್ಕೊಂಡಿರ್ತೇನೆ, ಇವ್ರು ಒಂದು ಕ್ರಾಂತಿ ಗೀತೆ ಕೇಳಿ ಹೋಗೋಣ ಮತ್ತಿದು ಅಂದ್ರೆ ಅವಾಗ ಸ್ವಲ್ಪ ಸಡ್ಲ್ ಆಗ್ತದೆ. ಕಟ್ಟತೇವು ನಾವು ಕಟ್ಟತೇವು ಅಂದ್ರೆ ಕಟ್ಟತೇವು ನಾನು ಬರೋಬ್ಬರಿ ಕಟ್ಟಿ ಹಾಕಿತ್ತ ಅದ್ಭುತ ಸರ್. ಇನ್ನೊಂದು ಇದು ಫೈನಲ್ ಡಿಗ್ರಿ BA ಕೂಡ ಈ ಹಾಡನ್ನ ಯೂನಿವರ್ಸಿಟಿ ಇದೆ, ಗುಲ್ಬರ್ಗಾ ಯೂನಿವರ್ಸಿಟಿ ಇದೆ, ಕರ್ನಾಟಕ ಯೂನಿವರ್ಸಿಟಿ ಇದೆ ಸರ್. ತಾವಲ್ಲಿ ಭೇಟಿ ನೀಡಿದ್ರೆ ಸರ್ ಅಲ್ಲಿ? ಭೇಟಿ ನೀಡೇನೆ. ಅವರು ಎಲ್ಲರೂ ಈಗ ನೀವು ಹೆಂಗ್ ಮಾತಾಡ್ಲಿಕ್ಕೆ ಎಲ್ಲರೂ ಇದೇ ಪ್ರೀತಿಯಿಂದ ಮಾತಾಡ್ತಾರೆ. ಓಕೆ ಸರ್. ಆನ್ಲೈನ್ ಮೇಲೆ ಇಂಟರ್ವ್ಯೂ ಕೂಡ ಮಾಡಿದ್ರು. ಇಡೀ ಕರ್ನಾಟಕ ತುಂಬಾ ಸ್ಟೂಡೆಂಟ್ಸ್ ಗಳನ್ನು ಕೂಡಿಸಿದ್ರೆ ಕಟ್ಟತಿಯ ಬಗ್ಗೆ ನಾವು ಮಾತಾಡಕ್ಕೆ ನಿಮ್ ಜೊತೆಗೆ ಮಾತಾಡ್ಲಿಕ್ಕೆ ಅಂತ. ಓಕೆ ಸರ್. ಒಂದು ಅರೀಫ್ ರಾಜಾ ಅಂತ ತಿಳ್ಕೊಂಡು ಬಹಳ ಪ್ರಸಿದ್ಧ ಕವಿ. ಆಮೇಲೆ ಇಲ್ಲ ಸರ್ ನಿಮ್ ಕಟ್ಟತಿಯ ಮೇಲೆ ಒಂದು ಇದು ಮಾಡ್ತೇವೆ ಸರ್, ಆತ್ಮ ಮರ ಕೇಳ ಅಂತ ಕೇಳಿದ ಎಲ್ಲ ಸ್ಟೂಡೆಂಟ್ ಬೇರೆ ಬೇರೆ ಪ್ರಶ್ನೆ ಕೇಳ್ತಾ ಇದ್ರು. ಒಂದು ಡಿಗ್ರಿ ಕಾಲೇಜ್ ಬಂಕಾಪುರದವ್ರು, ಅವ್ರು ಇದ್ರ ನಿಮ್ಮ ಇದ್ರ ಮೇಲೆ ನಾವು ಒಂದ್ ಸ್ವಲ್ಪ ಇನ್ನು ಕವಿತೆ ಮೇಲೆ ಮಾತಾಡಬೇಕು ಅಂತ. ಇಷ್ಟೊತ್ತವರೆಗೂ ನಮ್ಮ ಜೊತೆ ಮಾತಾಡಿ ತಮ್ಮ ಅನುಭವಗಳನ್ನ ತುಂಬಾ ಅದ್ಭುತವಾಗಿ ಒಂದು ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್ ತಮಗೆ.